ದೇಶದ ಮೂಲೆ ಮೂಲೆಯಲ್ಲೂ ರಾಜ್ಯದ ಗಲ್ಲಿ ಗಲ್ಲಿಯಲ್ಲೂ ರಾಮ ಭಕ್ತರ ಕಣ ಕಣದಲ್ಲೂ ಕೇಳಿ ಬರ್ತಾ ಇರುವ ಹೆಸರು ಒಂದೇ, ರಾಮ ರಾಮ ರಾಮ. ರಾಮನೂರು ಅಯೋಧ್ಯೆಯಲ್ಲಿ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ. ಶ್ರೀರಾಮನ ಪ್ರತಿಷ್ಠಾಪನೆಗೆ ಉಳಿದಿರೋದು ಕೇವಲ 6 ದಿನಗಳು ಮಾತ್ರ. ಸೀತಾವಲ್ಲಭ, ಮರ್ಯಾದ ಪುರುಷೋತ್ತಮ, ಪಿತೃವಾಕ್ಯ ಪರಿಪಾಲಕ ರಾಮನ ಜಪ ತಪ ಜೋರಾಗಿದೆ. ರಾಮೋತ್ಸವಕ್ಕೆ ಜರುಗಲಿದೆ ದೀಪೋತ್ಸವ. ಪಬ್ಲಿಕ್ ಟಿವಿಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಕವರೇಜ್. ಅಯೋಧ್ಯೆಯತ್ತ ಇಡೀ ವಿಶ್ವವೇ ಗಮನವನ್ನು ಕೊಟ್ಟಿದೆ. ರಾಮ ಮಂದಿರದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ನೀವು ಕುಳಿತಲ್ಲಿಯೇ ರಾಮನ ಪಟ್ಟಾಭಿಷೇಕವನ್ನ ಕಣ್ತುಂಬಿಕೊಳ್ಳಬಹುದು. ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಕೂತಂತಹ ಸ್ಥಳದಲ್ಲಿ ಪಬ್ಲಿಕ್ ಟಿವಿಯನ್ನು ನೋಡುವ ಮೂಲಕ ಪಿನ್ ಟು ಪಿನ್ ಮಾಹಿತಿಯನ್ನು ಒದಗಿಸುವಂತಹ ಕೆಲಸವನ್ನ ನಿಮ್ಮ ಪಬ್ಲಿಕ್ ಟಿವಿ ಮಾಡುತ್ತೆ. ರಾಮನ ಜಪ ಜೋರಾಗಿದೆ ದೇಶದಲ್ಲಿ. ಭಾರತದ ಉತ್ತರದಿಂದ ದಕ್ಷಿಣದವರೆಗೂ ಈಗ ಕೇಳಿ ಬರ್ತಾ ಇರುವ ಒಂದೇ ಒಂದು ಹೆಸರು ಅಂದ್ರೆ ಅದು ಶ್ರೀರಾಮಚಂದ್ರ ಪ್ರಭುವಿನ ಹೆಸರು. ಅಯೋಧ್ಯೆಯಲ್ಲಿ ತಲೆ ಎತ್ತಿ ನಿಲ್ಲಲಿರುವ ರಾಮ ಮಂದಿರದ ಉದ್ಘಾಟನೆಗೆ ಇನ್ನುಳಿದಿರೋದು ಕೇವಲ 6 ದಿನಗಳು ಮಾತ್ರ. ರಾಮ ಭಕ್ತರಿಗೆಲ್ಲ ಈಗ ಶ್ರೀರಾಮನದ್ದೇ ಧ್ಯಾನ, ಶ್ರೀರಾಮನದ್ದೇ ಜಪ, ಶ್ರೀರಾಮನದ್ದೇ ಅನುರಣಿಸ್ತಾ ಇರುವಂತಹ ವಿಚಾರ. ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ. ಅಯೋಧ್ಯೆಯ ನಗರಿ ಎಲ್ಲರನ್ನೂ ಕೂಡ ಕೈಬೀಸಿ ಕರೀತಾ ಇದೆ. ಎಲ್ಲೆಲ್ಲೂ ಕೂಡ ರಾಮ ಮಂತ್ರವೇ ಜಪಿಸ್ತಾ ಇದ್ದಾರೆ ರಾಮ ಭಕ್ತರು. ರಾಮನೂರಿನಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಅಥವಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಉಳಿದಿರೋದು ಕೇವಲ 6 ದಿನಗಳು ಮಾತ್ರ. ಜನವರಿ 22ರಂದು ಮುಹೂರ್ತ ಫಿಕ್ಸ್ ಆಗಿದೆ. ದೀಪ ಬೆಳಗಿಸುವ ಮೂಲಕ ಎಲ್ಲರೂ ಕೂಡ ರಾಮ ಜಪದಲ್ಲಿ ಭಾಗಿಯಾಗಬೇಕು, ರಾಮನಾಮವನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಕಲಬುರಗಿಯ 108 ದೇವಸ್ಥಾನಗಳಿಗೆ ಹಣತೆಯನ್ನು ವಿತರಿಸುವಂತಹ ಕೆಲಸ ಆಗಿದೆ. ಒಟ್ಟು 1,08,864 ಹಣತೆಯನ್ನು ವಿತರಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗಿರುವಂಥದ್ದು. ರಾಮನವಮಿಯ ಉತ್ಸವ ಸಮಿತಿಯಿಂದ ಹಣತೆಯನ್ನು ವಿತರಿಸುವಂತಹ ಕೆಲಸ ಆಗಿದೆ. ಈಗಾಗಲೇ ರಾಮ ಮಂದಿರದಿಂದ ಬಂದಂತಹ ಮಂತ್ರಾಕ್ಷತೆಯನ್ನು ವಿತರಿಸಲಾಗಿದೆ. ಅದರ ಜೊತೆಗೆ ರಾಮ ಭಕ್ತರು, ಕರಸೇವಕರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಜನವರಿ 22ರಂದು ತಮ್ಮ ತಮ್ಮ ಮನೆಯಲ್ಲಿ 5 ದೀಪಗಳನ್ನ 8 ದೀಪಗಳನ್ನ ಬೆಳಗಿಸಬೇಕು, ರಾಮನಾಮವನ್ನ ಜಪಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ಕರೆಯನ್ನು ಕೊಟ್ಟಿದ್ರು. ಸ್ವಚ್ಛತೆಯನ್ನ ಮಾಡಿ, ಜೊತೆಗೆ ದೀಪವನ್ನ ಬೆಳಗಿಸುವ ಮೂಲಕ ರಾಮನ ಜಪವನ್ನ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ 108 ದೇವಸ್ಥಾನಗಳಿಗೆ ಹಣತೆಯನ್ನು ವಿತರಿಸಲಾಗಿದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು 1,08,864 ಹಣತೆಯನ್ನು ವಿತರಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳಾಗಿರುವಂಥದ್ದು. ಕೋಟ್ಯಾಂತರ ಜನರ ಆರಾಧ್ಯ ದೈವರಾದಂತಹ ಪ್ರಭು ಶ್ರೀರಾಮನ ಭವ್ಯ ಮಂದಿರ ಅಯೋಧ್ಯೆಯಲ್ಲಿ ಇದೇ ತಿಂಗಳು ಜನವರಿ 22ರಂದು ಇದರ ಉದ್ಘಾಟನೆ ಆಗ್ತಾ ಇದೆ. ಇದಕ್ಕೆ ಕಾತುರದಿಂದ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ದಿನ ಪ್ರಧಾನಿ ಮೋದಿ ಅವರು ಅಂದರೆ ದೇಶದ ಜನರಿಗೆ ಕರೆ ಕೊಟ್ಟಿದ್ದಾರೆ. ತಮ್ಮ ಮನೆಗಳಲ್ಲಿ ದೀಪ ಬೆಳಗಿಸುವ ಮೂಲಕ ರಾಮನ ಒಂದು ಜಪ ಮಾಡಿ ಅಂಥೇಳಿ ಈಗಾಗಲೇ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿಯವರ ನೀಡಿದಂತಹ ಕರೆಗೆ ಕಲಬುರಗಿಯಲ್ಲೂ ಕೂಡ ರಾಮನವಮಿ ಉತ್ಸವದವರು ಹಲವು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಏನಂದರೆ ಕಲಬುರಗಿಯಲ್ಲಿರುವಂತಹ ಒಟ್ಟು 108 ದೇವಸ್ಥಾನಗಳಿಗೆ ಪ್ರತಿ ದೇವಸ್ಥಾನಕ್ಕೂ ಕೂಡ 1008 ದೀಪಗಳನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಏನಂದರೆ ಆ ಒಂದು ಆಗಿರ್ಬೋದು ಮತ್ತು ಬಡಾವಣೆಯಲ್ಲಿರುವಂತಹ ಎಲ್ಲ ಜನ ಏನಂದರೆ ಬಂದು ಆ ದೇವಸ್ಥಾನದ ಆವರಣದಲ್ಲಿ ದೀಪ ಬೆಳಗಿಸುವ ಮೂಲಕ ರಾಮನ ಜಪ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿದ್ದಾರೆ. ಒಟ್ಟು 1 ಲಕ್ಷಕ್ಕೂ ಹೆಚ್ಚು ಹಣತೆಗಳನ್ನು ಈಗಾಗಲೇ ಏನಂದರೆ ರಾಮನವಮಿ ಉತ್ಸವದವರು ಈಗಾಗಲೇ ಆರ್ಡರ್ ಮಾಡಿದ್ದು. ಈಗ ಮೊದಲ ಹಂತದಲ್ಲಿ ಸುಮಾರು 50,000ಕ್ಕೂ ಅಧಿಕ ಈಗಾಗಲೇ ಹಣತೆಗಳು ಬಂದಿದ್ದು. ಅದು ಕಲಬುರಗಿಯ ಶರಣಬಸವೇಶ್ವರ ಆವರಣದಲ್ಲಿ ಈಗಾಗಲೇ ಅದನ್ನು ಶೇಖರಣೆ ಮಾಡಿದ್ದು. ಇಂದಿನಿಂದಲೇ ಎಲ್ಲ ಹಣತೆಗಳನ್ನು ದೇವಸ್ಥಾನಗಳಿಗೆ ಕೊಡುವಂತಹ ಕೆಲಸಕ್ಕೆ ಏನಂದರೆ ರಾಮನ ಭಕ್ತರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಈ ಕಡೆ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಂತಹ ಸಿದ್ಧತೆಗಳನ್ನು ರಾಮ ಭಕ್ತರು ಮಾಡ್ಕೊಳ್ತಾ ಇದ್ದಾರೆ. ಆರಾಧ್ಯ ದೈವ ರಾಮನ ಒಂದು ಭವ್ಯ ಮಂದಿರ ನಿರ್ಮಾಣಕ್ಕೆ ತಮ್ಮದು ಕೂಡ ಒಂದು ಕಾಣಿಕೆ ಇರಲಿ, ಜನರಿಗೂ ಕೂಡ ರಾಮನ ಒಂದು ಏನಂದರೆ ಆ ಒಂದು ಜಪ ಒಂದು ಆಗಲಿ ಅನ್ನೋ ಏಕೈಕ ಕಾರಣಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಈ ಸಿದ್ಧತೆ ಮಾಡಿಕೊಂಡಂತಹ ರಾಮನವಮಿ ಉತ್ಸವದವರು ಅವರಿದ್ದಾರೆ.
ಸರ್, ಈಗ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ನೀವು ಮಾಡ್ಕೊಂಡಿದ್ದ ಏನು ಸರ್? 22ನೇ ತಾರೀಕು ಏನು ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ವಿಶೇಷವಾಗಿ ಆ ದಿನದಂದು ಕಲಬುರಗಿ ಜಿಲ್ಲೆಯಲ್ಲಿ 108 ದೇವಸ್ಥಾನಕ್ಕೆ, ಪ್ರತಿಯೊಂದು ದೇವಸ್ಥಾನಕ್ಕೆ 1008 ಹಣತೆಗಳನ್ನು ನಾವು ಕೊಡಬೇಕು. ಅಂತಂದರೆ 108 ದೇವಸ್ಥಾನಗಳಿಗೆ ಪ್ರತಿ 1008 ಅಂದರೆ 1,08,864 ಹಣತೆಗಳನ್ನು 22ನೇ ತಾರೀಕು ಸಾಯಂಕಾಲ ಎಲ್ಲ ದೇವಸ್ಥಾನಗಳಲ್ಲಿ ದೀಪ ಪ್ರಜ್ವಲಿಸಬೇಕಂತ ಹೇಳಿ ಈ ವಿಚಾರವಾಗಿ ರಾಮನವಮಿ ಉತ್ಸವ ಸಮಿತಿ ಕಡೆಯಿಂದ ನಾವು ನಿರ್ಧಾರ ಮಾಡಿದ್ದೀವಿ. ಕಲಬುರಗಿ ಶರಣಬಸವೇಶ್ವರ ಆವರಣದಲ್ಲಿ ಇಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ಳಕ್ಕೆ ಹೋಗಿ ವಿಶೇಷವಾಗಿ ಕಲಬುರಗಿ ಮಹಾನಗರ ಅಂತಂದ್ರೆ ಶರಣಬಸವೇಶ್ವರ ಮೊದಲನೇ ದೇವಸ್ಥಾನ ನಮ್ಮದು. ವಿಶೇಷವಾಗಿ ಇಲ್ಲಿ ನಾವು ಇವತ್ತು ಸಂಕ್ರಾಂತಿ ವಿಚಾರವಾಗಿ ಇವತ್ತು 1,008 ಹಣತೆಗಳನ್ನು ಮೊದಲೇ ಕೊಟ್ಟು ಪ್ರತಿ ದೇವಸ್ಥಾನಕ್ಕೆ ನಾವು ಇವತ್ತಿನ ಕೊಟ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. 21ನೇ ತಾರೀಕುವರೆಗೂ ಕೊಡ್ತೀವಿ ನಾವು ಪ್ರತಿ ದೇವಸ್ಥಾನಕ್ಕೆ. ಒಂದರಿಂದ ಆರಂಭ ಅಂದ್ರೆ ಇಲ್ಲಿಂದ ಆರಂಭ ಮತ್ತು 22ನೇ ತಾರೀಕು ವಿಶೇಷವಾಗಿ ರಾಮನವಮಿ ಉತ್ಸವ ಸಮಿತಿದೇನು ನಮ್ದು ಮೂರ್ತಿ ಇದೆ, ಶೋಭಾಯಾತ್ರೆ 11 ವರ್ಷದ ಏನು ಶೋಭಾಯಾತ್ರೆ ಮೂರ್ತಿ ಇದೆ, ಆ ಮೂರ್ತಿ ಕೂಡ ಅವತ್ತಿನ ದಿವಸ 22ನೇ ತಾರೀಕು ಇಲ್ಲಿಟ್ಟು ಅದಕ್ಕೆ ಅಲಂಕಾರ ಮಾಡಿ ಪೂಜೆ ಮಾಡಿ ಇಲ್ಲೂ ಕೂಡ ಒಂದು ದೀಪ ಹಚ್ಚಿ ಪ್ರಜ್ವಲಿಸ್ತೀವಿ ನಾವು ದೀಪ. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅಯೋಧ್ಯೆ ಬಾಲರಾಮನವಮಿಯ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದಿಷ್ಟು ಏನಂದ್ರೆ ರಾಮನವಮಿ ಉತ್ಸವದವರು ಮಾಡಿಕೊಂಡಂತಹ ಸಿದ್ಧತೆಗಳಾಗಿತ್ತು. ಪ್ರತಿ ಮನೆಯಲ್ಲೂ ಜೊತೆಗೆ ಪ್ರತಿ ಬಡಾವಣೆಯ ದೇವಸ್ಥಾನಗಳಲ್ಲೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಇಲ್ಲಿನ ರಾಮ ಭಕ್ತರು ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.